ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ 4ನೇ ದಿನಕ್ಕೂ ಮುಂದುವರೆದಿದೆ. ಅದರ ಜೊತೆಗೆ ಮಳೆಯ ಅವಾಂತರಗಳು ಸಹಿತ ಮುಂದುವರೆದಿದೆ ಅಂತ ಹೇಳ್ಬೋದಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಅಂತ. ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಕಾರವಾರ ತಾಲೂಕಿನ ಚಂಡಿಯಾ ಪೋಸ್ಟ್ ಗ್ರಾಮದಲ್ಲಿರುವಂತಹ ಮನೆಗಳಿಗೆ ಜಲದಿಗ್ಬಂಧನ ಆಗಿದೆ. ನಾವು ಇವತ್ತು ಕೆಲವು ಮನೆಗಳನ್ನು ತೋರಿಸ್ತಾ ಇದ್ದೀವಿ. ಇದು ಈ ರೀತಿಯಾಗಿ ಕಾರವಾರ ಭಾಗದಲ್ಲಿ ಸುಮಾರು ಇವತ್ತು ಅಂದಾಜಿಸಿದರೆ ಸುಮಾರು 70ಕ್ಕಿಂತಲೂ ಹೆಚ್ಚಿಗೆ ಮನೆಗಳಿಗೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಪ್ರಮುಖವಾಗಿ ಏನಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಮಳೆ ಸುರಿತಾ ಇದೆ. ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ಹರಿದು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಇಲ್ಲಿ ನೀವು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಕಾರವಾರ ತಾಲೂಕಿನ ಚಂಡಿಯಾ ಗ್ರಾಮದಲ್ಲಿರುವಂತಹ ದೃಶ್ಯ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇವರೆಲ್ಲರೂ ಸಹಿತ ರಾತ್ರಿಯೇ ಮನೆಗಳನ್ನು ಖಾಲಿ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಕಾರವಾರನಲ್ಲಿ ನಿನ್ನೆ ಒಂದು ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗಿತ್ತು. ಆದರೆ ರಾತ್ರಿ ಮಳೆ ಪ್ರಮಾಣ ಒಮ್ಮಿಂದೊಮ್ಮೆಲೆ ಹೆಚ್ಚಿಗೆ ಆಯಿತು ಮತ್ತು ತಗ್ಗು ಪ್ರದೇಶಗಳಿಗೆ ನೀರು ಹರಿದು ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇನ್ನೇನು ಪೂರ್ತಿಯಾಗಿ ಜಲದಿಗ್ಬಂಧನ ಆಗ್ತೀವಿ ಎಂಬ ಆತಂಕದಲ್ಲಿ ಅವರೆಲ್ಲರೂ ಸಹಿತ ಮನೆಗಳನ್ನು ಖಾಲಿ ಮಾಡಿಬಿಟ್ಟು ಕೆಲವರು ನೆಂಟರ ಮನೆಗೆ ಹೋಗಿದ್ದಾರೆ, ಕೆಲವರು ಕಾಳಜಿ ಕೇಂದ್ರದಲ್ಲಿ ಹೋಗಿ ಉಳ್ಕೊಂಡಿದ್ದಾರೆ. ಆದರೆ ಒಂದು ಮಾತ್ರ ಸತ್ಯ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆಗೆ ಮನೆಗಳಿಗೆ ಜಲದಿಗ್ಬಂಧನ ಆದರೆ ಇನ್ನೊಂದು ಕಡೆಗೆ ಗುಡ್ಡ ಕುಸಿತ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಕೃಷಿ ಜಮೀನುಗಳು ಸಹಿತ ಹಾಳಾಗಿದೆ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಕೃಷಿ ಜಮೀನು ಪೂರ್ತಿಯಾಗಿ ಕೆರೆ ಅಂತಾಗಿದೆ. ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದರೆ ಇದು ಕೃಷಿ ಜಮೀನು ಅಂತಲೇ ಹೇಳೋಕ್ಕೂ ಆಗಲ್ಲ, ಆ ರೀತಿಯಾಗಿ ನೀರು ತುಂಬಿಕೊಂಡಿದೆ. ಅಂದರೆ ಈ ಜಮೀನಿನ ಮಧ್ಯಭಾಗದಿಂದಲೇ ರಸ್ತೆ ಇತ್ತು, ಅದು ರಸ್ತೆ ಅಂತೂ ಕಾಣೋದೇ ಇಲ್ಲ, ಪೂರ್ತಿ ಕೆರೆ ಅಂತಾಗಿದೆ. ಈಗ ನೀವು ಪೂರ್ತಿಯಾಗಿ ಇಲ್ಲಿ ಈ ನೀರಿನಲ್ಲಿ ಹೋಗಿಬಿಟ್ರೆ ಮನುಷ್ಯ ಸುಮಾರು ಒಂದು 4 ರಿಂದ 5 ಅಡಿ ನೀರಿದೆ. ಆ ರೀತಿಯಾಗಿ ಈ ಸಮಸ್ಯೆಗಳಿಂದ ಜನರು ತಪ್ಪಿಸಬೇಕಂತ ನಿನ್ನೆ ನೈಟೇ ಬಂದಿದ್ದಾರೆ. ಆದರೆ ಕೆಲವರಿಗಂತೂ ಸಮಸ್ಯೆ ಆಗಿದೆ. ಯಾಕೆಂದರೆ ಕೆಲವರು ಆತಂಕದಲ್ಲಿ ನಿನ್ನೆ ನೈಟ್ ಕೆಲವೊಬ್ರು ಹೋಗಿದ್ರೆ, ಕೆಲವರು ಬೇರೆ ಕಾರಣಾಂತರಗಳಿಂದ ಮನೆ ಬಿಟ್ಟು ಹೋಗಿದ್ರು. ಇಲ್ಲಿ ಒಬ್ಬರು ನಮ್ಮ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸೋಣ. ಅದೇ ಏನಾಗಿತ್ತು, ಈಗ ಎಲ್ಲಿಂದ ಬರ್ತಾ ಇದ್ದೀರಾ, ಈಗ ನಿಮ್ಮ ಮನೆಗಳಿಗೆ ನೀರು ನುಗ್ಗಿದ್ದೀರಾ, ಏನಾಗಿದೆ? ಮನೆ ನೀರು ನುಗ್ಗಿದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ, ದಾರಿ. ಹೌದು. ಎಲ್ಲಿ ಹೋಗಿದ್ರಿ ನೀವು? ನಿನ್ನೆ ನೈಟ್ ಇರಲಿಲ್ವಾ ಮನೆಯಲ್ಲಿ? ಇಲ್ಲ, ಈ ಕಡೆ ಮೇಲೆ ಬಂದಿದೆ. ಹೌದು. ಈಗ ಬೆಳಿಗ್ಗೆ ಗೊತ್ತಾಯ್ತು ನಿಮಗೆ? ಹೌದು, ಬೆಳಿಗ್ಗೆ ಗೊತ್ತಾಯ್ತು ನಮಗೆ. ನೀರು ತುಂಬ ನೋಡಿದ್ರೆ ಕೂಡಲೇ ಬೆಳಿಗ್ಗೆ ಗೊತ್ತಾಯ್ತು, ಇಲ್ಲಿ ನೀರು ತುಂಬಿ ಹೋಗ್ಲಿಕ್ಕೆ ಆಗುದಿಲ್ಲ ದಾರಿ. ಹೌದು. ಈಗ ಮನೆಯಲ್ಲಿ ಸಾಮಾನೆಲ್ಲ ಹಂಗೆ ಇದೆ? ಮನೆಯೆಲ್ಲ ಹಂಗೆ ಉಂಟು, ಅದೇ ತರ್ಲಿಕ್ಕೆ ಹೋಗ್ಬೇಕಾದ್ರೆ ಆಗ್ಲಿಲ್ಲ. ಏನು ಈಗ ಏನಾದ್ರು ಪ್ರಯತ್ನ ಮಾಡಿದ್ರ ನೀವು? ಮನೆಗೆ ಹೋಗಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರ? ಮನೆ ಒಳಗಡೆ ಹೋಗಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರ? ಇಲ್ಲ, ಅಲ್ಲಿ ನೀರು ತುಂಬಿದೆ ಅಲ್ಲ, ಹೆಂಗ್ ಹೋಗುರು? ಹೌದು, ಬರ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ನೀರು ಆಗ್ತದೆ, ಎಷ್ಟು ಸೊಂಟಿ ಸೇರಿ ಮೇಲಾಗ್ತದೆ. ಹೌದು, ರಸ್ತೆ ತುಂಬಿ. ನೀವು ದೃಶ್ಯದಲ್ಲಿ ನೀವು ಕೇಳಿದ್ರಲ್ಲ, ಏನಂದರೆ ಈ ರೀತಿಯಾಗಿ, ಅಂದರೆ ಇವರು ಕಾರ್ಯದ ನಿಮಿತ್ತ ನಿನ್ನೆ ನೈಟು ಬೇರೆ ಕಡೆ ಹೋಗಿದ್ರು. ಆದರೆ ಇವತ್ತು ಬೆಳಿಗ್ಗೆ ಬರುವಷ್ಟರೊಳಗಡೆ ಮನೆ ಮುಂದೆ ಪೂರ್ತಿಯಾಗಿ ನೀರು ತುಂಬಿದೆ ಮತ್ತು ಮನೆಗೂ ಹೋಗೋಕ್ಕಾಗ್ತಾ ಇಲ್ಲ. ಇನ್ನು ಪ್ರಮುಖ ಅಂದರೆ ಮೂಲಭೂತ ವಸ್ತುಗಳನ್ನು ಮನೆಯಿಂದ ಹೊರಗಡೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ಸಹಿತ ವಸ್ತುಗಳನ್ನು ತರಕ್ಕೂ ಆಗ್ತಾ ಇಲ್ಲ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.